ನವೆಂಬರ್ 26 ನ್ಯಾಷನಲ್ ಮಿಲ್ಕ್ ಡೇ. ಡಾಕ್ಟರ್ ವರ್ಗೀಸ್ ಕುರಿಯನ್ ಕ್ಷೀರಕ್ರಾಂತಿಯ ಪಿತಾಮಹ ಅವರ ನೆನಪಿಗಾಗಿ ಇಂದು ಭಾರತ ದೇಶ ಹಾಲು ಉತ್ಪಾದನೆಯಲ್ಲಿ ಮಹತ್ತರ ಸಾಧನೆಗೈದಿದೆ ಎಂದರೆ ಅದಕ್ಕೆ ಕಾರಣಕರ್ತರು ಡಾಕ್ಟರ್ ವರ್ಗೀಸ್ ಕುರಿಯನ್. ಇವರು ನವೆಂಬರ್ 26, 1921ರಲ್ಲಿ ಕೋಝಿಕೋಡೆ, ಕೇರಳದಲ್ಲಿ ಜನಿಸಿದರು. BE/BSc ಚೆನ್ನೈಯಲ್ಲಿ ಮುಗಿಸಿ NDRIಯಲ್ಲಿ ತರಬೇತಿ ಪಡೆದು ಗೌರ್ಮೆಂಟ್ ಸ್ಕಾಲರ್ಶಿಪ್ ಅಡಿಯಲ್ಲಿ ಮಿಚಿಗನ್ ಯೂನಿವರ್ಸಿಟಿಯಲ್ಲಿ MS ಮಾಡಿ ಆನಂದ್ ಗುಜರಾತ್ನಲ್ಲಿ ಕ್ರೀಮರಿ ಡೈರಿಯಲ್ಲಿ ಗೌರ್ಮೆಂಟ್ ಕೆಲಸದ ನಿಮಿತ್ತ ಆನಂದ್ಗೆ ಬಂದರು. ಅಲ್ಲಿ ಅವರಿಗೆ ಜಾಬ್ ಮೊನೋಟನಸ್ ಅಂತ ಅನಿಸಿ ಟ್ರಾನ್ಸ್ಫರ್ಗೆ ಮುಂಬೈ ಅಥವಾ ಡೆಲ್ಲಿಗೆ ಕೇಳಿದರು. ಅಷ್ಟರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ತ್ರಿಭುವನ್ ದಾಸ್ ಪಟೇಲರನ್ನು ಭೇಟಿಯಾದರು. ಅವರು, ನಮ್ಮಲ್ಲಿ ರೈತರಿದ್ದಾರೆ, ಹಾಲಿದೆ, ಪರಿಶ್ರಮ ಎಲ್ಲವೂ ಇದೆ, ಮೆಷಿನ್ಸ್, ಮಾರ್ಕೆಟ್ ಇವೆಲ್ಲವನ್ನು ತಿಳಿದ ಮ್ಯಾನೇಜ್ ಮಾಡಬಲ್ಲಂತಹ ನಿಮ್ಮಂಥವರು ಬೇಕು, ಇಲ್ಲಿಯೇ ಉಳಿಯಿರಿ ಎಂದಾಗ ಅಲ್ಲಿ ಉಳಿಯಲು ಒಪ್ಪಿ ಅಲ್ಲಿಂದ ಪ್ರಾರಂಭವಾಯಿತು ಕೋಆಪರೇಟಿವ್ ಮಿಲ್ಕ್ ಯೂನಿಯನ್ ಕ್ರಾಂತಿ. ಆಗ ಎಮ್ಮೆ ಹಾಲಿನಿಂದ ಪೌಡರ್ ಮತ್ತು ಕಂಡೆನ್ಸ್ ಮಿಲ್ಕ್ ಕನ್ವರ್ಷನ್ ಮಾಡಲು ಮೆಷಿನರಿಗಳಿರಲಿಲ್ಲ. HM ದಲಾಯರೊಂದಿಗೆ ಸೇರಿ ಮೆಷಿನ್ ಡೆವಲಪ್ಮೆಂಟ್ ಮಾಡಿದರು. 1955ರಲ್ಲಿ ಮಾರುಕಟ್ಟೆಯಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಗೆ ಒಂದು ಹೆಸರಿಡಬೇಕೆಂದು ಅಮೂಲ್ ಎಂದು ನಾಮಕರಣ ಮಾಡಿದರು. ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಂದರೆ ಸಂಸ್ಕೃತದಲ್ಲಿ ಅಷ್ಟೇ ಅಲ್ಲದೆ ಅಮೂಲ್ಯ ಎಂದು. ಅಮೂಲ್ಯ ಅಂದರೆ ಬೆಲೆ ಕಟ್ಟಲಾಗದಂಥದ್ದು ಎಂದು. 1964ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದಿನ ಪ್ರಧಾನಮಂತ್ರಿಗಳು ಆನಂದ್ಗೆ ಭೇಟಿ ನೀಡಿದಾಗ ಇಲ್ಲಿಯ ಡೈರಿ ಕೋಆಪರೇಟಿವ್ಸ್ ನೋಡಿ ಆಶ್ಚರ್ಯಚಕಿತರಾಗಿ ಇಡೀ ಭಾರತ ದೇಶದಲ್ಲಿ ಈ ರೀತಿ ಕೋಆಪರೇಟಿವ್ಸ್ ಆಗಬೇಕೆಂದು ಹೇಳಿದಾಗ 1970ರಲ್ಲಿ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಸ್ಥಾಪನೆಯಾಯಿತು. ಆಪರೇಷನ್ ಫ್ಲಡ್ ಪ್ರಾರಂಭವಾಯಿತು. 1970ರಿಂದ 80, 81ರಿಂದ 85, 85ರಿಂದ 96 ವೆಟರ್ನರೀಸ್ 1 ಕೋಟಿ ಫಾರ್ಮರ್ಸರಾದರು. ಡೆವಲಪ್ಮೆಂಟ್ ಆಯಿತು, ಆಟೋಮೇಷನ್ ಆಯಿತು. ಅನಂತರ ಭಾರತೀಯರಿಗೆ ಈ ಕೋಆಪರೇಟಿವ್ಸಿಂದ ಒಂದು ವರವಾಯಿತು. ಇಲ್ಲಿಯ ರೈತರಿಗೆ ಆರ್ಥಿಕತೆಯಲ್ಲಿ ಮುಂದುವರಿಯಲು ಸಹಾಯವಾಯಿತು. ಭಾರತ ದೇಶ ಹಾಲಿನ ಉತ್ಪಾದನೆಯಲ್ಲಿ ಮಹತ್ತರ ಸಾಧನೆಯನ್ನು ಗೈದಂತಹ, ಅದಕ್ಕೆ ಕಾರಣಕರ್ತರಾದಂತಹ ವರ್ಗೀಸ್ ಕುರಿಯನ್ ರವರಿಗೆ ಅನೇಕ ಅವಾರ್ಡ್ಸ್ಗಳು ಹುಡುಕಿಕೊಂಡು ಬಂದವು. ರಾಮನ್ ಮೆಗಸೆಸ್ ಅವಾರ್ಡ್, ವರ್ಲ್ಡ್ ಫುಡ್ ಪ್ರೈಸ್, ಪದ್ಮಶ್ರೀ, ಪದ್ಮವಿಭೂಷಣ, ಹಲವಾರು ಯೂನಿವರ್ಸಿಟಿಗಳಿಂದ ಡಾಕ್ಟರೇಟ್ಗಳು, 150ಕ್ಕೂ ಹೆಚ್ಚು ಅವಾರ್ಡ್ಸ್ ಇವರನ್ನು ಹುಡುಕಿಕೊಂಡು ಬಂದಿತ್ತು. ಭಾರತ ದೇಶದಲ್ಲಿ ಒಂದೇ ಅಲ್ಲ, ಬೇರೆ ಬೇರೆ ದೇಶಗಳಿಂದಲೂ ಇವರಿಗೆ ಅನೇಕ ಅವಾರ್ಡ್ ಸಿಕ್ಕಿತು. ಇಂತಹ ಮಹಾನ್ ವ್ಯಕ್ತಿಯನ್ನು ಪಡೆದಂತಹ ಭಾರತ ದೇಶವೇ ಧನ್ಯ. ಇಂತಹ ಇವರಿಗೆ ದೊಡ್ಡ ನಮನ.